ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿ 7ನೇ ದಿನ ಕಾಳರಾತ್ರಿ ಮಾತೆಗೆ ಪೂಜೆ ಸಲ್ಲಿಸಲಾಗುತ್ತದೆ. ನವರಾತ್ರಿಯ 7ನೇ ದಿನ ರಾತ್ರಿ ದೇವಿಯ ಆರಾಧನೆ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಈಕೆಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ಈ ದೇವತೆ ನೋಡಲು ಭಯಂಕರವಾಗಿದ್ದರೂ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಕೆಲಸ ಮಾಡುತ್ತಾಳೆ. ಈಕೆಯನ್ನು ನವರಾತ್ರಿಯಲ್ಲಿ ಪೂಜಿಸುವುದರಿಂದ ಹಲವು ಫಲಗಳು ದೊರೆಯುತ್ತವೆ. ಕಾಳರಾತ್ರಿ ದೇವಿಯು ದುರ್ಗಾ ಮಾತೆಯ 7ನೇ ಅವತಾರವಾಗಿದ್ದು, ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬರ್ಥ ಕೊಡುತ್ತದೆ. ಕಾಳರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಕೊಡುತ್ತಾಳೆ. ಮಾತೆ ಕಾಳರಾತ್ರಿಯು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತಾಳೆ. ಕತ್ತೆಯ ಮೇಲೆ ಕುಳಿತಿರುತ್ತಾಳೆ. ಬಿಚ್ಚು ಮುಡಿಯ ಕೇಸರಾಶಿಗಳು ಆಕೆಯ ಸುತ್ತಲೂ ಹರಡಿಕೊಂಡಿರುತ್ತವೆ. ಆಕೆಗೆ 4 ಕೈಗಳಿವೆ. ಎಡಬದಿಯ 2 ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲು ಹಾಗೂ ಮತ್ತೊಂದರಲ್ಲಿ ಕಬ್ಬಿಣದ ಮುಳ್ಳು ಹಿಡಿದಿದ್ದಾಳೆ. ಬಲಗಡೆ 2 ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ. ಕಾಳರಾತ್ರಿ ರೂಪವು 3 ಕಣ್ಣುಗಳನ್ನು ಹೊಂದಿದ್ದು, ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರುತ್ತಾಳೆ. ಈಕೆಯ ರೂಪವೇ ಭಯಾನಕ. ಕಾಳರಾತ್ರಿಗೆ ನಿಂಬೆಹಣ್ಣಿನಿಂದ ಮಾಡಿದ ಮಾಲೆಯನ್ನು ಅರ್ಪಿಸಿ ಮತ್ತು ಬೆಲ್ಲದಿಂದ ಮಾಡಿದ ಭಕ್ಷ್ಯವನ್ನು ಅರ್ಪಿಸಿ. ಬೆಲ್ಲದ ಭಕ್ಷ್ಯಗಳು ಆಕೆಗೆ ಬಹಳ ಪ್ರಿಯವಾಗಿವೆ. ತಾಜಾ ಹೂಗಳು ಮೇಲಾಗಿ ಮಾರಿಗೋಲ್ಡ್ ಮತ್ತು ಗುಲಾಬಿ ಹೂಗಳು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಕಾಳರಾತ್ರಿ ಶನಿಗ್ರಹದ ಮೇಲೆ ಆಳ್ವಿಕೆ ನಡೆಸುತ್ತಾಳೆ. ಜನರು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಪುಣ್ಯವನ್ನು ವಿತರಿಸುವವಳು ಇವಳು. ಅವಳು ಕೆಟ್ಟದ್ದನ್ನು ಶಿಕ್ಷಿಸುತ್ತಾಳೆ ಮತ್ತು ಒಳ್ಳೆಯದಕ್ಕೆ ಪ್ರತಿಫಲ ನೀಡುತ್ತಾಳೆ. ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಲು ಅವಳು ಎಂದಿಗೂ ವಿಫಲವಾಗುವುದಿಲ್ಲ. ಕಾಳರಾತ್ರಿಯ ಆರಾಧನೆಯು ಶನಿಯ ಪ್ರತಿಕೂಲ ಸ್ಥಾನ ಮತ್ತು ಸತಿ ಕಾಲದಿಂದ ಉಂಟಾಗುವ ತೊಂದರೆಗಳಿಂದ ಪಾರಾಗಲು ಖಚಿತವಾದ ಮಾರ್ಗವಾಗಿದೆ. ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು? ಒಂದು ಕಮೆಂಟ್ ಮಾಡಿ ಹೇಳಿ. ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.